ಇರ್ಲಕ್ಕೆ ಇವತ್ತು ಬಿಜಾಪುರದಾಗ ಏನು ನಾವು ತಾಕತ್ ತೋರಿಸೋದು ನಿಮ್ಗೆ ಗೊತ್ತಿರಲಿ, ಇನ್ಮೇಲೆ ನಿಮ್ಗೆ ನಿದ್ದೆ ಮಾಸ್ನ ಕೊಡಂಗಿಲ್ಲ, ಅದನ್ನು ಗೊತ್ತಿರಲಿ. ಇನ್ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಪರ್ಮಿಷನ್ ತೊಗೊಳಕ್ಕೆ ಬರ್ಸೋಣ, ನಮ್ಮ ಮನೆಗೆ ಬಂದ್ರೆ ಪರ್ಮಿಷನ್ ತೊಗೊಳ್ಬೇಕು, ಆ ಥರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡಿ. ಸಂವಿಧಾನ ಅದ ಅಂತೇಳಿ ನೀವು ಉಳಿದಾಕತ್ತೀರಿ ಮಕ್ಕಳೇ. ಸಮಯ ಬರ್ತಂತೇಳಿ ಕಣ್ಣು ಹಿಡಿತೀವಿ. ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್ ಮಹಾರಾಜ್ ಹಲವಾರು ಹಿಡಿತೀವಿ, ಅದನ್ನು ಗೊತ್ತಿಲ್ಲ. ನಿಮ್ಗೆ ಬೂಟ ಹಾಕೊಂಡವ್ರನ್ನೇ ಒದ್ದು ಓಡಿಸಿದ್ವಿ, ಅದೇ ಬೂಟ್ ತೊಗೊಂಡು ಎಕ್ಕೋತ್ ನಿಮ್ಮನ್ನು ಒದ್ದು ಓಡಿಸೋ ನಮ್ಗೆ ಭಾರತನ ಹತ್ತಂಗಿಲ್ಲ. ಸಮಯಕ್ಕೆ ಎಲ್ಲ ಸಮಯಕ್ಕೆ ಬರ್ತದೆ, ಸಮಯ ಬಂದಾಗ ಒದ್ದು ಕಳಿಸ್ತೀವಿ ನಿಮಗೆ ದೇಶದಿಂದ. ನಿಮ್ಗೆ ಗೊತ್ತಿಲ್ಲ ಭೀಮಾಕೋರೆ ವಿಜಯೋತ್ಸವ ಐತಿ, ಅದನ್ನ ನೆನಪು ಮಾಡ್ಕೋರಿ. ಭೀಮಾಕೋರೆದ 2 ಸಲ ದಂಗೆ ಅದನ್ನ ನೆನಪು ಮಾಡ್ಕೋರಿ. ಏನು ಭಾಳ ಆದ್ರೆ ಒಂದು ಕೇಸ್ ಆಗ್ತದೆ, 10 ಆದ್ರೆ 11 ಆಗಿರ್ತದೆ ಅಷ್ಟೇ, ಅದು ಬಿಟ್ಟು ಏನೂ ಆಗಿಲ್ಲ. ಯಾವನೋ ಒಬ್ಬರು ಆಗುವಂಥ ಯಾವನೋ ಒಬ್ಬ ನಮ್ಮ ಲೀಡರ್ ಅಂತ ಯಾವನೋ ಮಾತಾಡೋದು ಇಮಿಡಿಯೇಟ್ ನಮ್ಮ ಮೇಲೆ ಎಫ್.ಐ.ಆರ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಇಂಥವ್ರನ್ನ ಎಂದೂ ಕಳಿಸಲ್ಲ. ಆದರೆ ಈ ನನ್ನ ಮಕ್ಕಳಿಗೆ ಅದು ಅಧಿಕಾರ ಕೊಟ್ಟಿದ್ದೆ ಬಾಬಾ ಸಾಹೇಬ್, ಓಟಿನ ಅಧಿಕಾರ ಕೊಟ್ಟಿದ್ದು ಬಾಬಾ ಸಾಹೇಬ್. ಇವತ್ತು ಇವ್ರಿಗೆ ಯಾರಿಸ್ ತರೋರು ನಾವೇ, ನಮಗೆ ಕಿಮ್ಮತ್ತು ಕೊಡಂಗಿಲ್ಲ. ಇವತ್ತು ಬಿಜಾಪುರ ಜಿಲ್ಲಾ ಪರಿಸ್ಥಿತಿ ಏನಪ್ಪ ಅಂದ್ರೆ ಯಾರೋ ಒಬ್ರು ನಾವು ಹೆಸರು ತೊಗೊಳಂಗಿಲ್ಲ, ಅವ್ರಿಗೆ ಹೇಳೋರು ಕೇಳೋದು ಮತ್ತು ಗಿಡದ ಎಳಿ ಸತ್ ಇವತ್ತು ಅಡಗಾರಂಗಿಲ್ಲ ಬಿಜಾಪುರ ಜಿಲ್ಲೆದಾಗ. ಅಂಥವ್ರಿಗೆ ತಕ್ಕಂಥ ಉತ್ತರ ನಾವು ಬರೋ ದಿನದಲ್ಲಿ ಕೊಡ್ತೀವಿ. ಇವತ್ತು ಏನಾಗ್ಯದ ನಾವು ಅದು ಅವಮಾನ ಅನುಭವಿಸಿದ್ವಿ. ಇವೆಲ್ಲರೂ ನೀವು ಗೆದ್ದಿರ್ಬೇಕು, ತಿಳ್ಕೊಂಡ್ಬೇಕು. ಇವತ್ತು ಪರ್ಸೋಣ ನಂಬಲ್ಲಿ ಗೆದ್ದ ನಿಮ್ಗೆ ಅದನ್ನು ಗೊತ್ತಿರಲಿ. ಇನ್ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಪರ್ಮಿಷನ್ ತೊಗೊಳಕ್ಕೆ ಪರ್ಸೋಣ ನಮ್ಮ ಮನೆಗೆ ಬಂದ್ರೆ ಪರ್ಮಿಷನ್ ತೊಗೊಳ್ಬೇಕು, ಆ ಥರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡಿ. ವಿಷಯ ಏನಪ್ಪ ಅಂದ್ರೆ 19ನೇ ತಾರೀಕಿಗೆ ಒಬ್ಬ ಗುಂಡ, ನಾವು ರಾಘು ಕಣ್ಮೇಶ್ವರ ನಮ್ಮ ಮೈಯಾಗೆಲ್ಲ ಒಂದೇ ರಗತ್ತೈತಿ, ನಾವು ಹಿಂಗೆ ಮಾತಾಡ್ಬೇಕಾಗ್ತದೆ, ಹಿಂಗೆ ರೆಡಿ ಮಾಡತ್ತೀವಿ ಎಲ್ಲರಿಗೆ. ಕೆಲವೊಂದ್ಸಲ ರಾಘುನ ಮೈಯಾಗ ನಾವು ಹೋಗ್ತೀನಿ, ಅವ್ರು ನಮ್ಮ ಮೈಯಾಗ ಬರ್ತಾರೆ. ಏನೈತೆ ಅನ್ವಯ ಏನೂ ಮಾಡಕ್ಕೆ ಬರಲ್ಲ. ಬಾಬಾ ಸಾಹೇಬ್ ರಗತ್ತೈತಿ ಮೈಯಾಗ. ಒಬ್ಬ ತಡಿಪಾರ್ ರೌಡಿ ಶೀಟರ್ RSSನ ಚಡ್ಡಿ ಚೇಲ ಒಬ್ಬ ಮಾತು ಹೇಳ್ತಾನೆ, ಎಲ್ಲಿ ಸಂಸತ್ತಿನಲ್ಲಿ ಅಂಬೇಡ್ಕರ್ 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 7 ಸಲ ಹೇಳ್ತಾನೆ. ಮಗನೇ ನಿನಗೆ ಚಾಲೆಂಜ್ ಮಾಡಾಕತ್ತೀವಿ, ನೀ ಎಲ್ಲರೂ ಕರ್ನಾಟಕ ಬಂದಿ ಮಗನ, ನಿನಗೆ ಎದ್ದಿಡ್ಕಿಸ್ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ ಮಗ, ನಿನಗೆ ಗೊತ್ತಿಲ್ಲ ವಿಷಯ. ಏನು ನೀವು ಸಿಸ್ಟಮ್ ಮಾಡಾಕತ್ತಿರಲ್ಲ ಬಿಜಾಪುರದಾಗ, ಅವೆಲ್ಲ ಬಿಟ್ಬಿಡ್ರಿ. ದಲಿತ ಮಹಾ ಒಕ್ಕೂಟ ಸಂಘಟನೆ ಆಗ್ಯದ. ಈ ಹೆಸರು ಬಂದಾಕರಿ ಇಲ್ಲಿ ಯಾವ ಸಂಘಟನೆ ಏನೂ ನಡೆಯಂಗಿಲ್ಲ, ಅದನ್ನು ಗೊತ್ತಿಲ್ಲ. ಯಾವ ಹಿಂದೂ ಸಂಘಟನೆ ನಡೆಯಂಗಿಲ್ಲ, ಯಾರು RSS ನಡೆಯಂಗಿಲ್ಲ, ಯಾರು ಬಜರಂಗದಳು ನಡೆಯಂಗಿಲ್ಲ. ನಮ್ಮದೇ ನಡಿಬೇಕಿಲ್ಲಿ. ಈ ಜಗತ್ನಾಗ ಒಂದು ಹೆಸರು ಐತಿ, ಆ ಹೆಸರು ಕೇಳಿದ್ರೆ ಚಲೋ ಚಲೋ ಕೆಲಸ ಆತೋ ನಿಮ್ಗೆ ಗೊತ್ತಿರಲಿ. ಆ ಹೆಸರು ಮುಂದೆ ಯಾವ ಸಿಸ್ಟಮ್ ನಡೆಯಂಗಿಲ್ಲ. ಆ ಹೆಸರು ಯಾವ್ದು ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೂಟ ಹಾಕೊಂಡವ್ರನ್ನೇ ಒದ್ದು ಓಡಿಸಿದ್ವಿ, ಅದೇ ಬೂಟ್ ತೊಗೊಂಡು ಎಕ್ಕೋತ್ ನಿಮ್ಮನ್ನು ಒದ್ದು ಓಡಿಸೋ ನಮ್ಗೆ ಭಾರತನ ಹತ್ತಂಗಿಲ್ಲ. ಸಮಯಕ್ಕೆ ಎಲ್ಲ ಸಮಯಕ್ಕೆ ಬರ್ತದೆ, ಸಮಯ ಬಂದಾಗ ಒದ್ದು ಕಳಿಸ್ತೀವಿ ನಿಮಗೆ ದೇಶದಿಂದ. ನಿಮ್ಗೆ ಗೊತ್ತಿಲ್ಲ ಏನು ಕೆಲವೊಬ್ರು ಬಾಬಾ ಸಾಹೇಬ್ ಮುಂದಿಟ್ಕಿಸಿ ರಾಜಕೀಯ ಮಾಡತ್ತಾರ, ಅದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇದ್ದಂಥವ್ರು ಪಕ್ಕ ಬಾಬಾ ಸಾಹೇಬ್ ಹುಟ್ಟರೋದಾರ. ಇಲ್ಲಿ ಯಾರು ರಾಜಕೀಯ ಪಕ್ಷ ಗುಲಾಮರು ಅಲ್ಲ ಅಂತ ನಿಮ್ಗೆ ಗೊತ್ತಿರಲಿ. ಆಲ್ರೆಡಿ ಬಿಜಾಪುರದಾಗ ಏನು ನಾವು ತಾಕತ್ ತೋರಿಸೋದು ನಿಮ್ಗೆ ಗೊತ್ತಿರಲಿ. ಇನ್ಮೇಲೆ ನಿಮ್ಗೆ ನಿದ್ದೆ ಮಾಸ್ನ ಕೊಡಂಗಿಲ್ಲ, ಅದನ್ನು ಗೊತ್ತಿರಲಿ. ಮುಂದೆ ಬರುವ ದಿನದಲ್ಲಿ ಇವನಿಗೆ ಏನಾರ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ, ಇವ ಏನು ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಬಿಜಾಪುರ ಜಿಲ್ಲೆದಾಗ ಯಾವಾರ ಲೀಡರ್ ಬರಲಿ, ಯಾವಾರ ಮಿನಿಸ್ಟರ್ ಬರಲಿ, ಅಣ್ಣನ ನೇತೃತ್ವದ ಅವನಿಗೆ ಹೇರೋ ಮಾಡೋ ಕೆಲಸ ನಾವು ಎಲ್ಲರೂ ಮಾಡ್ತಾನೆ ಅಂತ ನಾ ಹೇಳ್ತೇನೆ. ಬರೀ ಹೇರೋ ಅಷ್ಟೇ ಮಾಡಂಗಿಲ್ಲ. ಸಮಯ ಬರ್ತಂದ್ರೆ ಹೇಳಿಕೆ ಎಲ್ಲ ಮಾಡಿ ತೋರಿಸ್ತೀನಿ. ನಿಮ್ದೇನು BJP ಐತಲ್ಲ, BJPದು ಏನು ಧ್ವಜ ಅಂಬೇಡ್ಕರ್ ಸಲಕ್ಕೆ ಸುಡ್ಲಿಕ್ಕೆ ನಮ್ಮ ಅಪ್ಪಗೆ ನಾವು ಹುಟ್ಟಲಿ, ಯಾರು ಗೊತ್ತಿಲ್ಲ. ಮುಂದೆ ಬಾಬಾ ಸಾಹೇಬ್ ನೀವು ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡತ್ತೀನಿ, ಪದೇ ಪದೇ ಹೇಳ್ತೀವಿ, ನಾವು ಎಲ್ಲರೂ ಹೇಳ್ತೀವಿ. ಸಂವಿಧಾನ ಅದ ಅಂತೇಳಿ ನೀವು ಉಳಿದಾಕತ್ತೀರಿ ಮಕ್ಕಳೇ. ಸಮಯ ಬರ್ತಂತೇಳಿ ಕಣ್ಣು ಹಿಡಿತೀವಿ. ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್ ಮಹಾರಾಜ್ ಹಲವಾರು ಹಿಡಿತೀವಿ, ಅದನ್ನು ಗೊತ್ತಿಲ್ಲ ನಿಮ್ಗೆ. ಇವತ್ತು ಎಷ್ಟೋ ಮಂದಿ ತಮ್ಮ ರಾಜಕೀಯ ಬರೀ ಯೂಸ್ ಮಾಡ್ಕೊಳತ್ತಾರ. ಇವ್ರು ಬೈದ್ರೆ ಇವ್ರು ಯೂಸ್ ಮಾಡ್ಕೊತಾರ, ಅವ್ರು ಬೈದ್ರೆ ಇವ್ರು ಯೂಸ್ ಮಾಡ್ಕೊಳತ್ತಾರ. ಬರೀ ಬಾಬಾ ಸಾಹೇಬ್ ಯೂಸ್ ಮಾಡ್ಕೊಳತ್ತಾರ ಅಷ್ಟೇನು. ಇವತ್ತು ಇದೇ ಅಮಿತ್ ಶಾ
ಏನೋ ಗುಜರಾತ್ದಾಗ ವ್ಯಾಪಾರಿಸ್ತಿದ್ದವ ಇವಾಗ ಸೂಟ್ ಹಾಕೋತಾನ, ಬೂಟ್ ಹಾಕೋತಾನ, ಚಸ್ಮಾ ಹಾಕೋತಾನ, ಬಟ್ಟೆ ಹಾಕೋತಾನ. ಬಾಬಾ ಸಾಹೇಬ್ ಒಮ್ಮೆ ಕಾಣಿ ಅವನು ಕಾಣಿ. ಏನಾರ ನಿನಗೆ ಡೌಟ್ ಇತ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ ಬಗ್ಗೆ ನಿಮ್ ದೇವ್ರ ಕೂತ್ಕೊಂಡು ಅಯೋಧ್ಯೆಗೆ ರಾಮ ಅವನಿಗೆ ಹೋಗಿ ಕೇಳ, ಅವನಿಗೆ ನ್ಯಾಯ ಸಿಕ್ಕಿದ ಬಾಬಾ ಸಾಹೇಬ್ ಸಂವಿಧಾನ ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ. ಇನ್ನು ಮೇಲೆ ಬಾಬಾ ಸಾಹೇಬ್ ಕೆಣಗ್ಲಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಕೆಣಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸದ್ಯಕ್ಕೆ ಭೀಮಾಕೋರಿಗೆ ನಾವು ಯುದ್ಧ ಆಗದ ಭೀಮಾಕೋರಿ ವಿಜಯೋತ್ಸವ ಐತಿ, ಅದನ್ನ ನೆನಪು ಮಾಡ್ಕೋರಿ. ಭೀಮಾಕೋರಿ ನಾವು 2 ಸಲ ದಂಗೆ ಅದನ್ನ ನೆನಪು ಮಾಡ್ಕೋರಿ. ಏನು ಭಾಳ ಅಂದ್ರೆ ಒಂದು ಕೇಸ್ ಆಗ್ತದೆ, 10 ಅಂದ್ರೆ 11 ಆಗಿರ್ತದೆ ಅಷ್ಟೇ, ಅದು ಬಿಟ್ಟು ಏನೂ ಆಗಿಲ್ಲ. ನಾ ಪದೇ ಪದೇ ಹೇಳ್ತೀನಿ, ಬಾಬಾ ಸಾಹೇಬ್ ವಿಷಯ ಬಂದಾಕರೆ ಹಿಂದೂ ಸಂಘಟನೆಗಳು ಯಾರೂ ಧ್ವನಿ ಎತ್ತಂಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಏನೋ ಬರ್ತಾನೆ ಬರೀ ಇಲ್ಲಿ ಮುಸ್ಲಿಮರು ಬಿಟ್ಟು ಯಾರು ಹೋರಾಟ ಮಾಡಾಕತ್ತಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಇದಕ್ಕೆ ನಾವು ಏನು ಬೇಕಂದ್ರೆ ಇದಕ್ಕೆ ಕ್ಯಾಡರ್ ಕ್ಯಾಂಪ್ ಬೇಕಾ, ಅವಾಗೂ ಹೇಳೀನಿ ಈಗ ಹೇಳೀನಿ, ಪರ್ಸೋ ನಾನು ಅದೇ ಹೇಳ್ತಾರೆ ಎಲ್ಲರ ಮುಂದೆ ಕ್ಯಾಡರ್ ಕ್ಯಾಂಪ್ ಬೇಕಂತ ಹೇಳಿ. ಅದು ಬೇಕು, ಅದು ಇಂಪಾರ್ಟೆಂಟ್ ಐತಿ. ನಾವು ಬರೀ ಬಾಬಾ ಸಾಹೇಬ್ ಯಾರು ಅವಮಾನ ಮಾಡ್ದಂಗೆ ಬರೀ ಬರೋದು, ಯಾವನಿಗಾರು ಸುಡೋದು, ಜೈ ಭೀಮ್ ಆಗೋದು, ಘೋಷಣೆ ಹೋಗೋದು ಮಾಡತ್ತೀವಿ. ಬಾಬಾ ಸಾಹೇಬ್ ನಮ್ಮ ತಲೆಯಾಗಿರ್ಬೇಕು, ನಮ್ಮ ಮನಸ್ಸಿನಾಗಿರ್ಬೇಕು, ನಮ್ಮ ರಗತ್ನಾಗಿರ್ಬೇಕು. ಯಾವಾಗಲೂ ಬಾಬಾ ಸಾಹೇಬ್ ಬೇಕು ನೆನ್ಸ್ಕೊತಿರ್ಬೇಕು. ಇಂಥ ಘಟನೆಗಳು ಯಾವಾಗೂ ಆಗಿಲ್ಲ. ನಮಗೆ ಮೊದಲು ಎಜುಕೇಶನ್ ಬೇಕು. ಯಾವನೋ ಒಬ್ಬರು ಆಗುವಂಥ ಯಾವನೋ ಒಬ್ಬ ನಮ್ಮ ಲೀಡರ್ ಅಂತ ಯಾವನೋ ಮಾತಾಡೋದು ಇಮಿಡಿಯೇಟ್ ನಮ್ಮ ಮೇಲೆ ಎಫ್.ಐ.ಆರ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಇಂಥವ್ರನ್ನ ಎಂದೂ ಕಳಿಸಲ್ಲ. ಆದರೆ ಈ ನನ್ನ ಮಕ್ಕಳಿಗೆ ಅದು ಅಧಿಕಾರ ಕೊಟ್ಟಿದೆ ಬಾಬಾ ಸಾಹೇಬ್, ಓಟಿನ ಅಧಿಕಾರ ಕೊಟ್ಟಿದ್ದು ಬಾಬಾ ಸಾಹೇಬ್. ಇವತ್ತು ಇವ್ರಿಗೆ ಯಾರಿಸ್ ತರೋರು ನಾವೇ, ನಮಗೆ ಕಿಮ್ಮತ್ತು ಕೊಡಂಗಿಲ್ಲ. ಇವತ್ತು ಬಿಜಾಪುರ ಜಿಲ್ಲಾ ಪರಿಸ್ಥಿತಿ ಏನಪ್ಪ ಅಂದ್ರೆ ಯಾರೋ ಒಬ್ರು ನಾವು ಹೆಸರು ತೊಗೊಳಂಗಿಲ್ಲ. ಅವ್ರಿಗೆ ಹೇಳೋರು ಕೇಳೋದು ಮತ್ತು ಗಿಡದ ಎಳಿಸತ್ತೆ ಇವತ್ತು ಅಡಗಾರಂಗಿಲ್ಲ ಬಿಜಾಪುರ ಜಿಲ್ಲೆದಾಗ. ಅಂಥವ್ರಿಗೆ ತಕ್ಕಂಥ ಉತ್ತರ ನಾವು ಬರೋ ದಿನದಲ್ಲಿ ಕೊಡ್ತೀವಿ. ಇವತ್ತು ಏನಾಗ್ಯದ ನಾವು ಅದು ಅವಮಾನ ಅನುಭವಿಸಿದ್ವಿ. ಇವೆಲ್ಲರೂ ನೀವು ಗೆದ್ದಿರ್ಬೇಕಂತ ತಿಳ್ಕೊಂಡ್ಬೇಕು. ಇವತ್ತು ಪರ್ಸೋಣ ನಂಬಲ್ಲಿ ಗೆದ್ದ ನಿಮ್ಗೆ ಅದನ್ನು ಗೊತ್ತಿರಲಿ. ಮುಂದೆ ಬರೋದಿಲ್ಲ, ಮೊದಲೇ ಹೇಳ್ಬಿಟ್ಟು ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಪರ್ಮಿಷನ್ ನ್ಯೂಸ್ ಅಂತ ಬಂದು ತೊಗೋಬೇಕು. ಎಲ್ಲರೂ ಕೂಡಿ ಒಗ್ಗಟ್ಟಿರಬೇಕು. ಎಲ್ಲರೂ ಮಾತಾಡೋದು ಕಲಿಬೇಕು. ಬರೀ ಇವರೇ ಮಾತಾಡೋರು ಅವರೇ ಮಾತಾಡೋಲ್ಲ. ಒಬ್ರು ಹೇಳಿದ್ರು ಏನಾಗಿ ಏನು ಮಾಡ್ತೀರಿ ಮಾಡಿ, ಏನು ಮಾಡ್ತೀವಿ ನಾ ಜಾಮೀನು ಮಾಡಿಸ್ನತ್ತೀವಿ. ಇವತ್ತು ಅದಮ್ಮ ಯಾನನ್ನ ಮಗನಿಗೋಲ್ಲ ಅವ ಹೇಳ್ತಾನೆ. ಅವ್ರ ಮನೆಯಾಗೂ ಪರಿಸ್ಥಿತಿ ಅದಾವ, ಅವ್ರದ್ದು ಫ್ಯಾಮಿಲಿ ಐತಿ. ಎದಕ್ಕೆ ಹೇಳ್ತಾರೆ ಸುಮ್ಮನೆ ಯಾರೂ ಹೇಳಂಗಿಲ್ಲ. ಅವ್ರಿಗೆ ಸಿಟ್ಟು ಬರ್ತದ, ಒಳ ರಕ್ತ ಕುದೀತದ ಹಿಂಗೆ ಮಾಡೋದಕ್ಕೆ. ಇವತ್ತು ಬರ್ತೀವಿ, ಹೋರಾಟ ಮಾಡ್ತೀವಿ, ಬಂದ್ ಮಾಡ್ತೀವಿ, ಹೋಗ್ಬಿಡ್ತೀವಿ. ಬರೀ ಇದೇ ಹಾಲಾಗ್ತದೆ. ಎಲ್ಲಿ ತನ ನಾವು ಎಜುಕೇಷನ್ ತೊಗೊಳಂಗಿಲ್ಲ. ಓಪನ್ ಹೇಳ್ತೀವಿ, ಎಜುಕೇಷನ್ ತೊಗೊಳಕ್ಕೂ ರೆಡಿ ಇದೀವಿ. ನಾವು ಹಿಂದೆ ರೆಡಿ ಹುಡುಗರು ಮಾಡತ್ತೀವಿ ವ್ಯವಸ್ಥೆ ಮಾಡಕ್ಕೆ. ಅದು ನಿಮ್ಗೆ ಗೊತ್ತಿಲ್ಲ. RSS ಬಂದಾಗ ಸ್ಪೆಷಲ್ ಅವ್ರಿಗೆ ನಿಮ್ಗೆ ಹೇಳತ್ತೀನಿ. ಏನು ಒಂದು ಕೇಸ್ ಮಾಡೋರು ಏನಾಗಂಗಿಲ್ಲ, ಏನು ಫರಕ್ ಬೀಳಂಗಿಲ್ಲ. ಅಮಿತ್ ಶಾ ಎನ್ನುವ ಒಬ್ಬ ಗಡಿಪಾರ ವ್ಯಕ್ತಿ, ಕ್ರಿಮಿನಲ್ ವ್ಯಕ್ತಿ ಬಾಬಾ ಸಾಹೇಬ್ ಬಗ್ಗೆ ಸಂಸತ್ತಿನಲ್ಲಿ ಅವಮಾನಕರವಾಗಿ ಮಾತಾಡಿದ್ದಾನೆ. ದೇವ್ರ ಹೆಸರು ತೊಂದಿರೋ ಸ್ವರ್ಗಕ್ಕೆ ಹೋಗ್ತಿದ್ರಿ, ಅಂಬೇಡ್ಕರ್ ಹೆಸರು ತೊಂದಿರಿ, ಬರೀ ಅಂಬೇಡ್ಕರ್ ಹೆಸರು ತೋತೀರಿ. ಇವ್ರ ದೇವ್ರುಗಳಿಗೆ ನಾವು ಬಾಬಾ ಸಾಹೇಬ್ರಿ 1956ರಾಗ ಅಕ್ಟೋಬರ್ 14 ನಾಗ್ಪುರದ ಇವ್ರ ಕೇಂದ್ರ ಕಚೇರಿಯಲ್ಲಿ ಏನು ದೀಕ್ಷಾ ಭೂಮಿ ಐತೆ ಅಲ್ಲಿ ಬೌದ್ಧನ ಸ್ವೀಕಾರ ಮಾಡಕ್ಕೆ ಇವ್ರ ಎಲ್ಲ ದೇವ್ರುಗಳಿಗೆ ಚಪ್ಪಲ್ಲಿ ಹೊಡೆದು ಇವರು ಹಿಂದೂ ಧರ್ಮಕ್ಕೆ ಬೂಟ್ಗಾಲೇ ಒದ್ದು ಬೌದ್ಧ ಧರ್ಮ ಸ್ವೀಕಾರ ಮಾಡ್ಯಾರ. ಅದಕ್ಕೆ ಇವ್ರ ದೇವ್ರುಗಳು ಏನದಾವ ನಮ್ಮ ಚಪ್ಪಲ ಸಮಾನ. ನಾವು ಇವರು ಸ್ವರ್ಗ ನರಕದಾಗ ನಾವು ನಂಬಿಕೆ ಇಡೋರಲ್ಲ, ನಾವು ಮಾನವೀಯತೆಯಲ್ಲಿ ನಂಬಿಕೆ ಇಡೋರು. ಅದಕ್ಕಾಗಿ ಇಂಥ ಒಬ್ಬ ಕ್ರಿಮಿನಲ್ಗೆ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಾವು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೆವು. ಈ ಹೋರಾಟ ಅವನಿಗೆ ಗಡಿಪಾರು ಮಾಡೋವರೆಗೆ ಸತತ ಇರ್ತೈತಿ. ಆಮೇಲೆ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಿಜಾಪುರ ಬಂದನ್ನು ತಾವೇ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಇಂದು ಬಿಜಾಪುರ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಗುಂಡಾ ರೌಡಿ ಶೀಟರ್ ಅಮಿತ್ ಶಾ ವಿರುದ್ಧ ಇಂದು ಪ್ರತಿಭಟನೆ ಮಾಡಿದ್ವಿ. ಅವನು ಶವಯಾತ್ರೆ ಮಾಡಿ ಅವನ್ನ ಸುಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳನ್ನೋದು ಏನು ತಕ್ಕಂಥ ಉತ್ತರ ಇವತ್ತು ಸರ್ಕಲ್ದಾಗ ಕೊಟ್ಟಿದ್ವಿ. ಆನಂತರ ಬಿಜಾಪುರ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಮಾಡಿದ್ವಿ.
ನನ್ನ ಹೆಸರು ಮತೀನ್ ಕುಮಾರ್ ಭೀಮಾರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯಾಧ್ಯಕ್ಷ.